ಇನ್ನು ಇದಿಷ್ಟೇ ಅಂದ್ಕೊಳ್ಬೇಡಿ, ನಾಯಕರ ಮಾತಿನ ಸಮರ ಇನ್ನೂ ನಿಂತಿಲ್ಲ. ಹೇಳಿ ಕೇಳಿ ಲೋಕಸಭಾ ಚುನಾವಣೆ, ಮಾತಿಗೆ ಮಾತು, ಏಟಿಗೆ ಎದುರೇಟು ಕೊಡುವಂತ ಕೆಲಸ ನಡೀತಾ ಇದೆ. ಕರ್ನಾಟಕ ಕುರುಕ್ಷೇತ್ರದಲ್ಲಿ ಇವತ್ತು ಯಾರೆಲ್ಲ ಮಾತನಾಡಿ ಸದ್ದು ಮಾಡಿದ್ರು ಬನ್ನಿ ತೋರಿಸ್ತೀವಿ. ಲೋಕಸಭೆ ಅಖಾಡದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿಯೇ ಬಲ, ಗ್ಯಾರಂಟಿಯೇ ಅಸ್ತ್ರ. ಇದೇ ಅಸ್ತ್ರವನ್ನ ಹಿಡಿದು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಗುಡುಗಿದ್ದಾರೆ. ಗ್ಯಾರಂಟಿಯಿಂದ ಬಡವರಿಗೆ ಅನುಕೂಲವಾಗಿದೆ, ಇದನ್ನ ನಿಲ್ಲಿಸಿ ಅಂತ ಹೇಳೋ ಬಿಜೆಪಿ ಜೆಡಿಎಸ್ಗೆ ವೋಟ್ ಕೊಡ್ತೀರಾ ಅಂತ ಜನರನ್ನ ಪ್ರಶ್ನಿಸಿದ್ದಾರೆ. ಈ ಗ್ಯಾರಂಟಿ ಪ್ರಪಂಚದ ರಾಷ್ಟ್ರದ ಸ್ವತಂತ್ರ ನಂತರ ಯಾವುದೇ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ. ಇದನ್ನ ಕೊಡಬಾರದು, ಕೊಟ್ಟು ತಪ್ಪು, ಇದರಿಂದ ಸರಿ ಇಲ್ಲ ಅಂತ ವಾದ ಮಾಡೋರು ಯಾರು? ಜನತಾದಳದವರು, ಬಿಜೆಪಿಯವರು. ಇದಕ್ಕೆ ವೋಟ್ ಕೊಡ್ಬೇಕು ಅವ್ರಿಗೆ. ಈ ಗ್ಯಾರಂಟಿಯನ್ನ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದು. ಈ 5 ಗ್ಯಾರಂಟಿ ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಮುಂದೆ. ಚಲುವರಾಯಸ್ವಾಮಿ ಗ್ಯಾರಂಟಿ ಅಸ್ತ್ರಕ್ಕೆ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ಮನೆಯಲ್ಲಿ ಏನಾದ್ರೂ ಮಗು ಹುಟ್ಟಿದ್ರೆ ಅದಕ್ಕೆ ಗ್ಯಾರಂಟಿಯಿಂದ ಕೊಡುವ 2,000 ರೂಪಾಯಿ ಕಾರಣ ಅನ್ನೋ ಮನಸ್ಥಿತಿಗೆ ಕಾಂಗ್ರೆಸ್ನವರು ಬಂದು ಬಿಟ್ಟಿದ್ದಾರೆ ಅಂತ ಕುಟುಕಿದ್ದಾರೆ. ಇಲ್ಲ, ಅವರು ಯಾರ್ದಾರ ಮನ್ಯಾಗ ಅಕಸ್ಮಾತ್ ಮಕ್ಕಳು ಹುಟ್ಟಿದ್ರು ಸಹಿತ ನಮ್ಮ 2,000 ರೂಪಾಯಿಂದ ಹುಟ್ಟುತ್ತನ್ನುವಂಥ ಒಂದು ಮಾನಸಿಕತೆಯೊಳಗೆ ಇದ್ದಾರೆ ಅವರು. ಆದರೆ ಮೈಸೂರಿನಲ್ಲಿ ಮಾತನಾಡಿದ ಸಿಎಂ ಪುತ್ರ ಯತೀಂದ್ರ ಬಿಜೆಪಿ ವಿರುದ್ಧ ಸಂವಿಧಾನದ ಬದಲಾವಣೆ ಮಾಡ್ತಾರೆ ಅನ್ನೋ ಬಾಣ ಬಿಟ್ಟಿದ್ದಾರೆ. ಸದ್ಯ ಆರ್ಎಸ್ಎಸ್ ತತ್ವದಂತೆ ಮೋದಿ ಸರ್ಕಾರ ನಡೀತಿದೆ, ಬಿಜೆಪಿ ಏನಾದ್ರೂ 400 ಸ್ಥಾನ ಗೆದ್ರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆರ್ಎಸ್ಎಸ್ ಯಾವತ್ತೂ ಕೂಡ ನಮ್ಮ ಸಂವಿಧಾನದ ಹೋಗಬೇಕು. ಚುನಾವಣೆಯಲ್ಲಿ ಕೂಡ ಮೋದಿಯವರು ಹೇಳ್ತಾ ಇದ್ದಾರೆ, ನಾವು 400ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗಳಿಸಲೇಬೇಕು ಅಂತ ಹೇಳ್ತಿದ್ರು. ನಾವು 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸ್ಕೊಂಡ್ರೆ ನಾವು ಸಂವಿಧಾನದ ಬದಲಾಯಿಸ್ತೀವಿ. ರಾಹುಲ್ ಕ್ಷಮೆಗೆ ಬಿಎಸ್ವೈ ಪಟ್ಟು, ಡಿಕೆ ತಿರುಗೇಟು. ಬಿಎಸ್ವೈ ಎಚ್ಎಎಲ್ ಆದಾಯ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಎಚ್ಎಎಲ್ ಮುತ್ತಾರೆ ಎಂದು ರಾಹುಲ್ ಅಪಪ್ರಚಾರ ಮಾಡಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಕ್ಷಮೆ ಕೇಳಿಸ್ತಾರಾ ಎನ್ನುವ ಪ್ರಶ್ನೆ ಮುಂದಿಟ್ಟಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟ ಡಿಕೆಶಿ ಯಡಿಯೂರಪ್ಪ ಕಣ್ಣೀರಿಟ್ಟ ವಿಚಾರವನ್ನೇ ಪ್ರಸ್ತಾಪಿಸಿದ್ದಾರೆ. ಎಚ್ಎಎಲ್ ಮುಚ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂತ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳ್ತಾರ, ಅದಕ್ಕೆ ಡಿಕೆಶಿ ಅವರು ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಯಡಿಯೂರಪ್ಪನವ್ರಿಗೆ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ. ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರು ಕಣ್ಣೀರು ಯಾಕೆ ಕಣ್ಣೀರು ಬಂತು ಇಷ್ಟು ಅವರು ಉತ್ತರ ಕೊಡ್ಲಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ ಎಂದ ಈಶ್ವರಪ್ಪ. ನಾಳೆಯಿಂದ 2ನೇ ಹಂತದಲ್ಲಿ ಮತದಾನ ನಡೆಯುವ ಕ್ಷೇತ್ರಗಳ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. ಹೀಗಾಗಿ ನಾಳೆ ಶಿವಮೊಗ್ಗದಿಂದ ಪಕ್ಷೇತರನಾಗಿ ನಾಮಪತ್ರ ಸಲ್ಲಿಸುವುದಾಗಿ ಈಶ್ವರಪ್ಪ ಹೇಳಿದ್ದಾರೆ. ಈ ಮಧ್ಯೆ ಮೋದಿ ಫೋಟೋ ಬಳಸ್ತಿರೋದಕ್ಕೆ ವಿಜೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಈಶ್ವರಪ್ಪ ಮೋದಿ ಫೋಟೋ ಇಲ್ಲದೆ ಅಪ್ಪ ಮಕ್ಕಳು ಪ್ರಚಾರ ಮಾಡಲಿ ಎಂದಿದ್ದಾರೆ. ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ, ಎಡಗಡೆ ವಿಜೇಂದ್ರ, ಬಲಗಡೆ ರಾಘವೇಂದ್ರ, ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗ್ಲಿ ನೋಡೋಣ. ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಇಳಿಲಿ ನೋಡೋಣ. ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟರಲ್ಲಿ ಇಡೀ ಭಾರತದ ಒಂದು ಇದು ಹೆಮ್ಮೆ ಇದು. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೇನೆ, ಯಾರು ಹಾಕೋಬೇಕಾಗತ್ತೆ? ಬೆಳಗಾವಿಯಲ್ಲಿ ಪಂಚಮಸಾಲಿ ಪಾಲಿಟಿಕ್ಸ್ ಫೈಟ್. ಇತ್ತ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಪಂಚಮಸಾಲಿ ಫೈಟ್ ಜೋರಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಾಣಿ ನಡುವೆ ನಡೆದ ಸಮರಕ್ಕೆ ಇದೀಗ ಬಸವ ಮೃತ್ಯುಂಜಯ ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಇದಕ್ಕಾಗಿ ಮುರುಗೇಶ್ ನಿರಾಣಿ ಕೌಂಟರ್ ಕೊಟ್ಟಿದ್ದಾರೆ. ಇಡೀ ಜಗತ್ತಿಗೆ ಗೊತ್ತಿದೆ, ಮೀಸಲಾತಿ ಹೋರಾಟದಲ್ಲಿ ಯಾರು ಮುಂಚೂಣಿಗದ ಅವರೆಲ್ಲರೂ ನಮ್ಮವರನ್ನ ಕಾರಣಕ್ಕೆ ನಾವು ಸಮಾಜ ಒಪ್ಕೊಂಡಿರ್ತೀವಿ. ಅವ್ರು ನಮ್ಮವರಂತ ಗೊತ್ತಾದ್ಮೇಲೆ ಮತ್ತದ್ರ ಬಗ್ಗೆ ಜಾತಿ ಬಗ್ಗೆ ಮಾತಾಡೋದು ಯಾಕೆ, ಎಷ್ಟು ಮಟ್ಟಿಗೆ ಸರಿ? ಇಬ್ಬರು ವೀರಶೈವ ಲಿಂಗಾಯತ ಬನಿಗೆ ಸಮಾಜದವ್ರು ಸೇರಿರುವುದರಿಂದ ನೀವು ಯಾಕೆ ಅನೌನ್ಸ್ ಮಾಡಕ್ಕೆ ಹೋಗ್ತಿರಲ್ಲಿ? ಅಂದ್ರೆ ಕಾಂಗ್ರೆಸ್ಸಿನ ಏಜೆಂಟ್ರ ನೀವು? ಕಾಂಗ್ರೆಸ್ ಕಡೆ ಯಾಕೆ ಮಾತಾಡಕ್ಕೆ ಹೋಗ್ತೀರಿ? ಏನೋ ಚುನಾವಣಾ ಪ್ರಚಾರದಲ್ಲಿ ಮಾಜಿ ಶಾಸಕ ಸಿಟಿ ರವಿ ತಮ್ಮ ಸೋಲನ್ನ ಸ್ಮರಿಸಿ ಆ ತಪ್ಪು ಈಗ ಆಗಬಾರದು ಅಂತ ಮತದಾರರನ್ನ ಕೇಳಿದ್ದಾರೆ. ಬಳಿಕ ಮಾತನಾಡಿದ ಬಿಎಸ್ವೈ ಸಿಟಿ ರವಿಗೆ ಅನ್ಯಾಯವಾಗಿದೆ, ಅವರಿಗೆ ಮುಂದೆ ಬೇರೆ ಅವಕಾಶದ ಭರವಸೆ ನೀಡುವುದಾಗಿ ಹೇಳಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕೆಲಸದ ಚರ್ಚೆ ಆಗಲಿಲ್ಲ, ಅಪಪ್ರಚಾರ ಚರ್ಚೆ ಆಯಿತು. ನಮ್ಗೆ ಆಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ. ಜನತಾದಳನು ಅವರಿಗೆ ಸಪೋರ್ಟ್ ಮಾಡಿಬಿಡ್ತು. ಯಾವ ನಮ್ಮ ಸಿಟಿ ರವಿ ಅವರಿಗೆ ಅನ್ಯಾಯ ಆಗಿದೆ, ಯಾರು ವಿಧಾನಸಭೆ ಒಳಗೆ ಗುಡುಗಬೇಕಾಗಿತ್ತು ಅವರು ಇನ್ನು ಹೊರಗಿದ್ದಾರೆ. ಅವರಿಗೆ ಮುಂದೆ ಬರುವ ದಿವಸಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲಾದ್ರೂ ಒಂದು ಅವಕಾಶ ಸಿಗಲೇಬೇಕು.
ಹೀಗೆ ಒಬ್ಬರನ್ನೊಬ್ಬರು ಸಂತೈಸೋದು, ಕಾಲೆಳೆಯೋದು, ಕಾಳಗ ನಡೆಸೋದು ಲೋಕಸಭೆ ಅಖಾಡದಲ್ಲಿ ಜೋರಾಗಿ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.